ಅವನಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಕಿಟಕಿಯೊಳಗಿಂದ ಹೊಗೆ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವನಿ ಬಹಳ ಕೋಪದಿಂದ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ಇರುವ ವ್ಯಕ್ತಿಗೆ ಕೇಳಿಸುವ ಹಾಗೆ ಅರಚುತ್ತಾ ಇರ್ತಾಳೆ. ಆ ಹೊರಗಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅನಾಮಿಕಾ. ಅವರಿಬ್ಬರು ಕೂಡ ವಾರಗಿತ್ತಿಯರಾದರೂ ಒಬ್ಬರು ಹೊಸ ಬಂಗಲೆಯಲ್ಲಿ, ಇನ್ನೊಬ್ಬರು ಹಳೆ ಗುಡಿಸಲಿನಲ್ಲಿ ಯಾಕಿರುತ್ತಾರೋ? ನಿಜಕ್ಕೂ ಈ ಹೊಗೆಗೆ ಕಾರಣವೇನೋ ತಿಳಿದುಕೊಳ್ಳೋಣ. ಅದು ದಕ್ಷಿಣಾಪಲ್ಲಿ ಅನ್ನುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಶಾರದಾ ಪ್ರಸಾದರ ಕುಟುಂಬವಿರುತ್ತೆ. ಅವರಿಗೆ 2 ಗಂಡು ಮಕ್ಕಳು. ಅವರಿಬ್ಬರಿಗೂ ಮದುವೆ ಆಗಿರುತ್ತೆ. ಅವರಿಗೆ ತಿಳಿದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಅವರೆಲ್ಲರೂ ಸಂತೋಷವಾಗಿರ್ತಾರೆ. ಆದರೆ ಅವನಿ ಮಾತ್ರ ಮನೆಯಲ್ಲಿ ಇರೋದಕ್ಕೆ ನಿಜಕ್ಕೂ ಇಷ್ಟವಿರ್ತಾ ಇರ್ಲಿಲ್ಲ. ಅದೇ ವಿಷಯವನ್ನು ತನ್ನ ಗಂಡ ಸುರೇಶ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾ ಇದ್ಲು. ಏನು ಅಂದ್ರೆ, ಎಷ್ಟು ಕಾಲ ಅಂತ ಹೀಗೆ ನಾವು ಈ ಚಿಕ್ಕ ಮನೇಲಿ ಇರ್ಬೇಕು ಹೇಳಿ? ನನಗಂತ ಸ್ವಲ್ಪ ಕನಸಿದೆ. ದೊಡ್ಡ ಬಂಗಲೆ, ಮನೆ ಮುಂದೆ 2 ಕಾರು, ಮೈ ತುಂಬಾ ಒಡವೆ. ನಮ್ಮನ್ನ ನೋಡಿದ್ರೆ ಅಯ್ಯೋ ಎಷ್ಟು ದುಡ್ಡಿರುವವರು ಅಂತ ನಮ್ಮನ್ನ ಹೊಗಳ್ತಾ ಇರ್ಬೇಕು. ಹಾಗಿರ್ಬೇಕು ಅಂದ್ರೆ ನಾನು ಕೆಲ್ಸ ಬಿಟ್ಟು ಯಾವ್ದಾದ್ರು ಬ್ಯಾಂಕಿಗೆ ಕನ್ನ ಹಾಕ್ಬೇಕು. ನಾನೇನೋ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ, ನನ್ಗೆ ಹೀಗೆ ಇರ್ಬೇಕು ಅಂತಿದೆ. ನಿಮ್ ಕೈಲಿಂದ ಆಗಲ್ಲ ಅಂತ ಹೇಳಿ ನನ್ನ ತವ್ರ ಮನೆಯಿಂದ ದುಡ್ಡು ತರಿಸ್ಕೊಂಡು ಹಾಗೆ ಲಕ್ಸುರಿ ಲೈಫ್ ನ ಅನುಭವಿಸ್ತೀನಿ. ಆ ಮಾತಿಗೆ ಸುರೇಶ್, ನಿನ್ ಇಷ್ಟ ಬಂದ ಹಾಗೆ ನೀನು ಸಾಯಿ ಅಂತ ಹೇಳಿ ಹೊರಟು ಹೋಗುತ್ತಾನೆ. ಆ ಮಾತುಗಳನ್ನೆಲ್ಲ ಅನಾಮಿಕಾ ಕೇಳ್ಕೊತಾಳೆ. ಅದೇ ವಿಷಯವನ್ನು ಶಾರದಳ ಹತ್ರ ಹೇಳ್ತಾಳೆ. ಇದು ನಮ್ಮ ಕುಟುಂಬನ ಬೇರೆ ಮಾಡೋದಕ್ಕೆ ನೋಡ್ತಾ ಇದೆ. ತುಳಸಿ ವನದಲ್ಲಿ ಗಾಂಜಾ ಗಿಡದ ಹಾಗೆ ಹುಟ್ಟಿದಾಳೆ. ಏನ್ ಮಾಡೋದು, ನಮ್ ಕರ್ಮ. ಹೋಗ್ಲಿ ಬಿಡು, ಅವಳಿಗೆ ಈ ದಿನ ಅಡ್ಗೆ ಮಾಡು ಅಂತ ಹೇಳು. ಅಮ್ಮ, ನಾನ್ ಹೇಳಲತ್ತೆ. ನಾನೇನಾದ್ರೂ ಆಕೆಗೆ ಈ ವಿಷಯ ಹೇಳಿದ್ರೆ ನನ್ ಮೇಲೆ ಒಂಟಿ ಕಾಲ್ ಮೇಲೆ ಜಗಳಕ್ ಬರ್ತಾಳೆ. ನೀವೇ ಹೇಳ್ಕೊಳ್ಳಿ. ಶಾರದಾ ಸರಿ ಎಂದು ಹೇಳಿ ಅವನಿ ಹತ್ರಕ್ಕೆ ಹೋಗ್ತಾಳೆ. ಅವನಿ, ಈ ದಿನ ಅನಾಮಿಕಾ ನಾನು ಕೆಲ್ಸದ ಮೇಲೆ ಹೊರಗೆ ಹೋಗ್ತಾ ಇದೀವಿ. ಬರೋ ಒಳಗೆ ನೀವೆಲ್ಲರೂ ಅಡಿಗೆ ಸಿದ್ಧ ಮಾಡಿರೋ. ಅತ್ತೆ, ನಾನು ಈ ದಿನ ಅಡಿಗೆ ಗ್ಯಾಸ್ ಮೇಲೆ ಮಾಡ್ತೀನಿ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಕಣ್ಣು ಉರಿ ಬರುತ್ತೆ. ನಾನು ನಿಜಕ್ಕೂ ಮಾಡಲ್ಲ. ಮೇಲಾಗಿ ಬೇಸಿಗೆ ಕಾಲ, ಬೆವರು ಸುರಿಯುತ್ತಾ ಆ ಒಲೆ ಹತ್ರ ನಾನು ಖಂಡಿತ ಇರಲಾರೆ. ನಾವು ಕೂಡ ಪ್ರತಿದಿನವೂ ಬಿಸಿಲಲ್ಲೇ ಅಲ್ವಾ ಅಡಿಗೆ ಮಾಡ್ತಾ ಇರೋದು. ಅಡಿಗೆ ಮಾಡದಿದ್ರೆ ನಮ್ ಪರಿಸ್ಥಿತಿ ಏನು? ನಾವು ದಿನ ಹಾಗೆ ಕೆಲಸ ಮಾಡ್ತಾ ಇದ್ದೀವಿ. ನೀನೇನೋ ಆಕಾಶದಿಂದ ಕೆಳಗೆ ಉದ್ರಿಲ್ಲಲ್ವಮ್ಮ. ಹೇಳಿದ್ ಮಾಡು ಏನಂತ ಶಾರದಾ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ ಶಾರದಾ ಹೊರಗೆ ಹೋಗುತ್ತಾರೆ. ಅವನಿ ಒಲೆ ಮೇಲೆ ಅಡಿಗೆ ಮಾಡುತ್ತಾ ಬಹಳ ಕಷ್ಟಪಡುತ್ತಾ ಅತ್ತೆಯನ್ನ ಬೈಕೋತಾ ಇರ್ತಾಳೆ. ನಮ್ಮತ್ತೆ ಹುಚ್ಚಿ, ಅದಕ್ಕೆ ಗ್ಯಾಸ್ ನಿಜಕ್ಕೂ ಉಪಯೋಗಿಸಲ್ಲ. ಸೌದೆ ಒಲೆ ಅಂದ್ರೆ ಉಚಿತವಾಗಿ ಸೌದೆ ಬರುತ್ತಲ್ಲ, ಅದಕ್ಕೆ ಹೀಗೆ ಕಷ್ಟ ಕೊಡ್ತಾ ಇರ್ತಾಳೆ. ನಿಜಕ್ಕೂ ಈ ಬಿಸಿಲೇನೋ ಉರಿತಾ ಇದೆ, ಕಣ್ಣೆಲ್ಲ ಉರಿತಾ ಇದೆ, ಸಿಡ್ದು ಹೋಗ್ತಾ ಇದೆ, ಮೈಯಲ್ಲೇನೋ ಬೆವರು. ನಿಜಕ್ಕೂ ಈ ಮನೆಯಲ್ಲೂ ಇನ್ನು ಕಷ್ಟಪಡೋದು ನನ್ನಿಂದಾಗಲ್ಲ. ನಮ್ಮ ಅಮ್ಮ ಅಪ್ಪನ ಕರೆಸಿ ಇದಕ್ಕೊಂದು ಪರಿಹಾರ ಆಲೋಚಿಸಬೇಕು ಎಂದು ಅಂದುಕೊಂಡು ತಾಯಿ ತಂದೆಯನ್ನು ಬಾ ಎಂದು ಕರೆಯುತ್ತಾಳೆ. ಅವರು ವಿಷಯವೇನು ಎಂದು ತಿಳಿದುಕೊಳ್ಳಬೇಕೆಂದು ಗಾಬರಿಯಿಂದ ಬರುತ್ತಾರೆ. ಮನೆಯಲ್ಲಿ ಅವನಿ ಒಬ್ಬಳೇ ಇರುತ್ತಾಳೆ. ಅವನಿ ತಂದೆ ತಾಯಿಯನ್ನು ನೋಡಿ ಅಳುತ್ತಾ, ಏನೋ ಒಳ್ಳೆ ಕುಟುಂಬ ಅಂತ ಕೊಟ್ರಿ, ನಿಜಕ್ಕೂ ನನ್ಗೆ ಇಲ್ಲಿರೋದು ಖಂಡಿತ ಇಷ್ಟವಿಲ್ಲ. ನನ್ ಕೈಯಿಂದ ಇವ್ರು ಎಂಥ ಕೆಲಸ ಮಾಡಿಸ್ತಾ ಇದಾರೋ ಗೊತ್ತಾ ಎನ್ನುತ್ತಾ ಇದ್ದದ್ದು ಎಲ್ಲದ್ದು ಕಲಿಸಿ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿ ಅವರು ಬಹಳ ಕೋಪದಿಂದ, ನಿಮ್ಮ ಅತ್ತೆ ಬರ್ತಾರಲ್ವಾ, ಆಗ ಮಾತಾಡೋಣ. ನಿನ್ ಗಂಡಂಗೆ ಕೂಡ ಫೋನ್ ಮಾಡಿ ಬಾ ಅಂತ ಹೇಳು ಎಂದು ಅನ್ನುತ್ತಾರೆ. ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ. ಇನ್ನು ಸ್ವಲ್ಪ ಸಮಯಕ್ಕೆ ಮನೆಯಲ್ಲಿ ಇರುವವರೆಲ್ಲರೂ ಸಮಾವೇಶಗೊಳ್ಳುತ್ತಾರೆ. ನೋಡಿ, ನಮ್ಮ ಮಗಳನ್ನ ನಾವು ಬಹಳ ಮುದ್ದಾಗಿ ಬೆಳೆಸಿದ್ವಿ. ಏನು ಒಳ್ಳೆಯ ಕುಟುಂಬ ಅಂತ ನಿಮಗೆ ಆಸ್ತಿ ಇಲ್ಲದಿದ್ರು ಈ ಮನೆಗೆ ಸೊಸೆಯಾಗಿ ಕಳಿಸಿದ್ವಿ. ಆದ್ರೆ ನಮ್ಮ ಹುಡುಗಿನ ಬಿಸಿಲಿನಲ್ಲಿ ಕೂರಿಸಿ ಹೀಗೆ ಅಡಿಗೆ ಮಾಡಿಸೋದು, ಇಸ್ತ್ರಿ ಪೆಟ್ಟಿಗೆ ಹಾಳಾಗಿದೆ ಅಂತ ಕಲ್ಲಿದ್ಲು ಪೆಟ್ಟಿಗೆಯಲ್ಲಿ ಇಸ್ತ್ರಿ ಮಾಡು ಅಂತ ಹೇಳೋದು, ಇನ್ನು ಬಹಳ ಬಹಳ ಹೇಳಿದ್ದಾಳೆ. ಅವೆಲ್ಲ ಕೇಳ್ತಾ ಇದ್ರೆ ನಿಮಗಿಂತ ಕಡು ಬಡತನದಲ್ಲಿರೋರೇ ಬಹಳ ಒಳ್ಳೆಯವರು ಅನ್ನಿಸ್ತಾ ಇದೆ. ಆ ಮಾತನ್ನು ಕೇಳಿದ ಶಾರದಾ, ನಿಮ್ ಮಗಳು ಇಲ್ದಿದ್ದು ಇಲ್ಲದ್ದು ಎಲ್ಲ ಸೇರಿಸಿ ಹೇಳಿದ್ದಾಳೆ. ನಾನು ಅಡಿಗೆನ ಕೇವಲ ಸೌದೆ ಒಲೆ ಮೇಲೆ ಮಾತ್ರ ಮಾಡು ಅಂತ ಹೇಳ್ದೆ. ಯಾಕೆ ಅಂದ್ರೆ ಸೌದೆ ಒಲೆ ಮೇಲೆ ಅಡಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಷ್ಟೇ ಹೊರತು ಮತ್ತೊಂದು ಉದ್ದೇಶ ಏನು ನಮ್ಗಿಲ್ಲ ರೀ. ನೀವೇನಾದ್ರೂ ಹೇಳಿ, ನಮ್ಮ ಹುಡುಗಿ ಮನೆಯಲ್ಲಿರೋದು ಖಂಡಿತ ಇಷ್ಟವಿಲ್ಲ. ನಿಮ್ಮ ಮನೆ ಪಕ್ಕದಲ್ಲಿರುವ ಬಂಗ್ಲೆನ ಬಾಡಿಗೆಗೆ ತಗೊಂಡು ಇರು ಅಂತ ಹೇಳಿ. ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಇರ್ತಾರೆ. ಮೇಲಾಗಿ ಬಾಡಿಗೆ ಕೊಡಿ ಅಂತ ಬೋರ್ಡ್ ಕೂಡ ಇಟ್ಟಿದ್ದಾರಲ್ಲ. ಆ ಮಾತಿಗೆ ಶಾರದವರು ಏನೋ ಮಾತನಾಡದೇ ಇರುತ್ತಾರೆ. ಶಾರದಾ ಸುರೇಶನ ಕಡೆ ನೋಡುತ್ತಾಳೆ. ಸುರೇಶ್ ಕೂಡ ಏನೋ ಮಾತನಾಡದೆ ತಲೆ ತಗ್ಗಿಸುತ್ತಾನೆ. ನೋಡಿ, ನಾವೆಲ್ಲರೂ ಕೂಡು ಕುಟುಂಬವಾಗಿ ಒಂದ್ ಕಡೆ ಇರ್ಬೇಕು ಅಂದ್ಕೋತಾ ಇದೀವಿ. ಆದ್ರೆ ಅದು ನಿಮ್ಮ ಮಗಳಿಗೆ ಕಷ್ಟವಾಗ್ತಾ ಇದ್ರೆ ನೀವಂದುಕೊಂಡ ಹಾಗೆ ಆ ಮನೆನ ಬಾಡಿಗೆ ತಗೊಳ್ಳಿ ಅಂತ ಹೇಳಿ. ಆದ್ರೆ ಅದು ಬಾಡಿಗೆಗೆ ಬಹಳ ದುಡ್ಡಾಗತ್ತೆ, ಸುರೇಶ್ಗೆ ಕಷ್ಟವಾಗತ್ತೆ. ಅಣ್ಣಯ್ಯ ಸರಿಯಾಗಿ ಹೇಳಿದ್ದಾನೆ. ಬಾಡಿಗೆ ದುಡ್ಡು 10,000 ಕಟ್ಟಬೇಕು ಅಂದ್ರೆ ಬಹಳ ಕಷ್ಟ. ಆ ಮಾತನ್ನು ಕೇಳಿದ ಅವನಿ ತಂದೆ ತಾಯಿಯರು, ನಮ್ಮ ಹುಡುಗಿಗಿಂತ ನಮಗೆ ಏನು ಹೆಚ್ಚಲ್ಲ, ನಮ್ಮ ಮನೆಯನ್ನು ಮಾರಿಯಾದರೂ ಸರಿ ಆ ಬಂಗಲೆಯನ್ನು ಕೊಂಡ್ಕೋತೀವಿ ಎನ್ನುತ್ತಾರೆ.
ನಾವು ಕೂಡ ಇಲ್ಲೇ ಇರ್ತೀವಿ, ಅದಕ್ಕೆ ನಿಮ್ಗೆ ಇಷ್ಟವೇನಾ ಅಂತ ಕೇಳುತ್ತಾರೆ. ಅದಕ್ಕೆ ಅವರೆಲ್ಲರೂ ನಿಮ್ ಇಷ್ಟ ಎಂದು ಉತ್ತರ ಹೇಳುತ್ತಾರೆ. ಸ್ವಲ್ಪ ದಿನದಲ್ಲೇ ಆ ಬಂಗಲೆಯನ್ನು ಅವರು ಕೊಂಡ್ಕೊಳ್ಳೋದು, ಹೊಸ ಸಂಸಾರವನ್ನು ಅಲ್ಲಿ ಇಡುವುದು ನಡೆಯುತ್ತದೆ. ಆದರೆ ಅವನಿ ಆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಾ ಇರುವಾಗ ಪ್ರತಿದಿನ ಕೂಡ ಅಡಿಗೆ ಮನೆಗೆ ಹೊಗೆ ಬಂದು ಆಕೆಗೆ ಬಹಳ ಕಷ್ಟ ಕೊಡ್ತಾ ಇರುತ್ತೆ. ಆ ವಿಷಯದ ಬಗ್ಗೆ ಅವನಿ ಹೇಳಬೇಕು ಎಂದು ಹೇಳುತ್ತಾಳೆ ಹೊರತು ಹೇಳಲಾರದೆ ಹೋಗ್ತಾಳೆ. ಒಂದು ದಿನ ಅವನಿ ಆ ಹೊಗೆಯನ್ನು ತಡೆದುಕೊಳ್ಳಲಾರದೆ ಕಿಟಕಿ ಹತ್ರ ನಿಂತ್ಕೊಂಡು, ಅಮ್ಮ ಅನಾಮಿಕಾ, ನಿಂಗೂ ನಿನ್ನ ಸೌದೆ ಒಲಗೂ ಒಂದು ದೊಡ್ಡ ನಮಸ್ಕಾರ. ನಿನಗೆ ನಾನು ಅಡಿಗೆ ಮಾಡ್ಬೇಕಾದ್ರೆ ನಿನ್ಗೆ ನೆನ್ಪಿಗೆ ಬರುತ್ತಾ? ನಾನು ಮಾಡಿದ ನಂತರ ನೀನು ಮಾಡಲಾರೆಯಾ? ನನ್ ಗಂಡ ಆಫೀಸ್ಗೆ ಹೋಗ್ಬೇಕು, ಆದ್ರಿಂದ ಬೆಳಿಗ್ಗೆನೆ ಅಡಿಗೆ ಮಾಡಬೇಕಾಗಿ ಬರುತ್ತೆ. ನಿನ್ನ ಗಂಡ ಎಲ್ಲಿಗೂ ಹೋಗುವ ಅಗತ್ಯವಿಲ್ವಲ್ಲ, ಮನೆಯಲ್ಲೇ ಇದ್ದು ವರ್ಕ್ ಮಾಡ್ಕೋಬಹುದಲ್ಲ. ಅಂತಹದ್ದು ಅಡಿಗೆ ಸ್ವಲ್ಪ ಲೇಟ್ ಆದ್ರೆ ಏನಾಗುತ್ತೆ ಅಂತ ಪ್ರತಿದಿನವೂ ನನ್ನ ಪ್ರಾಣ ತೆಗಿತಾ ಇದೀಯ ನೀನು. ಆ ಮನೆಯಲ್ಲಿದ್ರೆ ಅಲ್ಲಿ ಸುಖವಿಲ್ಲ, ಈ ಮನೆಗೆ ಬಂದ್ರು ಇಲ್ಲೂ ನಂಗೆ ಸುಖವಿಲ್ಲ ಎಂದು ದೊಡ್ಡ ದೊಡ್ಡದಾಗಿ ಅರ್ಚ್ತಾ ಇರ್ತಾಳೆ. ಅನಾಮಿಕಳಿಗಂತೂ ಏನು ಮಾತನಾಡಬೇಕು ನಿಜಕ್ಕೂ ಅರ್ಥವಾಗುವುದಿಲ್ಲ. ಇಷ್ಟರಲ್ಲಿ ಅತ್ತೆ ಅಲ್ಲಿಗೆ ಬರುತ್ತಾರೆ. ನೋಡು, ನಮ್ಮ ಮನೆಯಲ್ಲಿ ಗ್ಯಾಸ್ ಆಗಿ ಹೋಗಿ 1 ವಾರವಾಗ್ತಾ ಇದೆ. ನಮ್ಮ ಮನೆ ಪರಿಸ್ಥಿತಿ ಈಗ ಚೆನ್ನಾಗಿಲ್ಲ, ಅದಕ್ಕೆ ಹೀಗೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾಳೆ. ನೀನು ನಮ್ಮ ಬಡತನವನ್ನ ಹಂಗ್ಸೋ ಅಗತ್ಯವಿಲ್ಲ ಬಿಡು. ಆ ಮಾತುಗಳನ್ನೆಲ್ಲ ಅವನಿ ತಾಯಿ ಶಾಂತಮ್ಮ ಕೇಳಿಸಿಕೊಳ್ಳುತ್ತಾಳೆ. ಬಹಳ ಕೋಪದಿಂದ ಎಲ್ಲರೂ ಹೊರಗೆ ಬರುತ್ತಾರೆ. 2 ಕುಟುಂಬಗಳು ಕೂಡ ಜಗಳವಾಡ್ತಾ ಇರ್ತಾರೆ. ಹೆಂಗಸರಂತೂ ಜುಟ್ಟು ಹಿಡ್ಕೊಂಡು ಹೊಡ್ಕೊಳ್ಳುವವರೆಗೂ ಬರುತ್ತೆ. ಗಂಡಸರು ಏನು ಮಾಡಬೇಕೋ ಅರ್ಥವಾಗದೆ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನೋ ಒಂದು ರೀತಿಯಿಂದ ಅವರ ಜಗಳವಂತೂ ನಿಂತು ಹೋಗುತ್ತದೆ. ನನ್ಗೆ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಹೀಗೆ ಬೆಂಕಿ ಉರಿಸಿ ವಾತಾವರಣವನ್ನು ಕಲುಷಿತ ಮಾಡ್ತಾ ಇದ್ದೀರಿ ಅಂತ ಕೇಸ್ ಏನಾದ್ರೂ ಹಾಕಿದ್ರೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಈ ದಿನ ಅದೇ ಕೆಲಸ ಮಾಡ್ತೀನಿ. ಆ ಮಾತುಗಳು ಸುರೇಶನ್ಗೆ ಬಹಳ ಕೋಪವನ್ನು ತರಿಸುತ್ತದೆ. ತಕ್ಷಣ ಸುರೇಶ್ ಕೋಪದಿಂದ ಅವನಿಯನ್ನು ಹೊಡೆಯುತ್ತಾನೆ. ಈ ಏಟು ನಾನು ನಿಂಗೆ ಬೇರೆ ಮನೆ ಮಾಡೋಣ ಅಂತ ಹೇಳ್ದಾಗ್ಲೇ ಹೊಡಿಬೇಕಾಗಿತ್ತು. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ನಮ್ಮ ಅಮ್ಮ ಅಪ್ಪನ ಜೈಲಿಗೆ ಕಳಿಸ್ತೀನಿ ಅಂತ ಇದ್ಯಾ? ನಿನ್ನಂತದ್ದು ನನಗೆ ನಿಜಕ್ಕೂ ಬೇಡ. ನಾನು ನಿನಗೆ ವಿಚ್ಛೇದನ ಕೊಡ್ತೀನಿ. ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ. ಬೇಡ ರೀ, ನನ್ನನ್ನು ಕ್ಷಮಿಸಿಬಿಡಿ. ನಾನು ದೊಡ್ಡ ತಪ್ಪು ಮಾಡಿದೆ. ನನ್ನನ್ನು ಬಿಟ್ಟು ಹೋಗ್ಬೇಡಿ. ನನಗೆ ವಿಚ್ಛೇದನ ಕೊಡಬೇಡಿ. ಇನ್ನು ಒಲೆನೂ ಇರುತ್ತೆ ರೀ ಎಂದು ದೊಡ್ಡ ದೊಡ್ಡದಾಗಿ ಅಳುತ್ತಾ ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳುತ್ತಾಳೆ ಅವನಿಯೇ. ಅಮ್ಮೋ, ಇದೆಲ್ಲ ಕನಸ? ನಿಜ ಅಂದ್ಕೊಂಡೆ. ಏನೇನಾದ್ರೂ ನಮ್ಮ ಅತ್ತೆ ಕುಟುಂಬದ ಜೊತೆ ಜಾಗೃತಿಯಾಗಿರ್ಬೇಕು. ನನ್ನ ಕಿಚನ್ ಒಳಗೆ ಹೋಗಿ ಬಂದ್ರು ಸರಿ, ಅವ್ರ ಜೊತೆ ಮಾತ್ರ ನಿಜಕ್ಕೂ ಜಗಳ ಮಾಡಬಾರ್ದು ಎಂದು ಹೋಗಿ ಅಡಿಗೆ ಮಾಡ್ಕೋತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಅಡಿಗೆ ಮನೆಯಲ್ಲಿರುವ ಅವನಿ ಹತ್ರಕ್ಕೆ ಹೋಗ್ತಾಳೆ. ಅವನಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಏನಕ್ಕ, ದಾರಿ ತಪ್ಪಿ ಬಂದ್ಯಾ? ನಮ್ಮನೆ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ ಅವನಿ. ಮನೆಯಲ್ಲಿ ಗ್ಯಾಸ್ ಹಾಕಿ ಹೋಗಿದೆ. ಉಪ್ಪು, ಬೇಳೆ, ಖಾರ, ಹುಣಸೆಹಣ್ಣು ಏನೂ ಇಲ್ಲ. 2 ದಿನದಿಂದ ಎಲ್ರೂ ಹಸುವೆಂದಿದ್ದೀವಿ. ಆ ಮಾತುಗಳನ್ನು ಕೇಳಿದ ಅವನಿ, ಮತ್ತೆ ದಿನವೂ ಬೆಂಕಿ ಉರಿಸ್ತಾ ಇದೆಯಲ್ಲ ಅಕ್ಕ? ಯಾಕೆ ಅಂದ್ರೆ ಸುತ್ತಮುತ್ತಲಿನವರಿಗೆ ನಮ್ಮ ವಿಷಯ ತಿಳಿಬಾರ್ದು ಅಂತ ಹಾಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ 1 ದಿನಕ್ಕೆ ಎಲ್ಲರಿಗೂ ಅನ್ನ ಬಡಿಸ್ಕೊಡ್ತೀಯಾ? ಆ ಮಾತನ್ನು ಕೇಳಿ ಅವನಿ ಬಹಳ ದುಃಖ ಪಡುತ್ತಾಳೆ. 1 ದಿನ ಏನಕ್ಕ, ಎಷ್ಟು ದಿನವಾದ್ರೂ ಮಾಡ್ತೀನಿ ಏನತ್ತಾ ಚಕಚಕ ಅಡಿಗೆ ಸಿದ್ಧ ಮಾಡ್ತಾ ಇರ್ತಾಳೆ. ಅನಾಮಿಕಾ ಕೂಡ ಆಕೆಗೆ ಸಹಾಯ ಮಾಡ್ತಾ ಇರ್ತಾಳೆ. ಆಗ ಅನಾಮಿಕಾ, ಈ ಕಿಚನ್ ತುಂಬಾ ಚೆನ್ನಾಗಿದೆ, ಬಹಳ ವಿಶಾಲವಾಗಿ ಕೂಡ ಇದೆ. ಮೇಲಾಗಿ ನಮ್ಗೆ ಏನ್ ಬೇಕು ಅಂದ್ರೂ ಎಲ್ಲ ನಮ್ಮ ಕೈಗೆ ಸಿಗೋ ಹಾಗೆ ಇದೆ. ಸಕ್ಕರೆಗೆ, ಉಪ್ಪಿಗೆ ತಾರುಮಾರು ಆಗಬೇಕಾದ ಅಗತ್ಯವಿಲ್ಲ. ಗ್ಯಾಸ್ ಒಲೆನಲ್ಲಿ 4 ತರದ ಅಡಿಗೆ ಮಾಡೋದಕ್ಕೆ ನಿನ್ಗೆ 4 ಒಲೆ ಇದೆ. ಸೌದೆ ಒಲೆ ಹಾಗೆ ಕಣ್ಣು ಉರಿಯೋದಿಲ್ಲ. ಬಿಸಿಲಿನಲ್ಲಿ ಕಷ್ಟಪಡಬೇಕಾದ ಅವಕಾಶವೂ ಇಲ್ಲ. ಏನೇನಾದ್ರೂ ನೀನು ಬಹಳ ಬುದ್ಧಿವಂತಳು ಅವನಿ. ಅದಕ್ಕೆ ಆ ಬಡತನದಿಂದ ಹೊರಗೆ ಬಂದೆ. ನೋಡಿ ಅಕ್ಕ, ನಿಮ್ಮನ್ನ ಹಾಗೆ ನೋಡ್ತಾ ಇದ್ರೆ ನನಗ್ ಬಹಳ ದುಃಖವೆನಿಸುತ್ತೆ. ಮೇಲಿನ ಪೋರ್ಷನ್ ಖಾಲಿಯಾಗಿ ಇದೆಯಲ್ಲ, ನೀವೆಲ್ಲರೂ ಮೇಲಕ್ಕೆ ಬರ್ಬೋದಲ್ಲ, ಎಲ್ರೂ ಸೇರಿ ಸಂತೋಷವಾಗಿರ್ಬಹುದಲ್ಲ. ಯಾಕೆ ಅತ್ತೆ ಹಾಗೆ ಆಲೋಚಿಸೋದಿಲ್ಲ? ನೀನಾದ್ರೂ ಹೇಳೋಕ್ಕ, ಮನೆಯಲ್ಲಿ ಎಲ್ರೂ ಸಂತೋಷವಾಗಿರೋಣ ಎಂದು ಅನ್ನುತ್ತಾಳೆ ಅವನಿ. ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ. ಅದೇ ವಿಷಯವನ್ನು ಅವರಿಗೆ ಹೇಳಬೇಕು ಎಂದು ಊಟವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುತ್ತಾಳೆ. ಅವರು ಎಲ್ಲರೂ ಕೂಡ ಊಟ ಮಾಡುತ್ತಾರೆ. ಇನ್ನು ನಡೆದ ವಿಷಯವನ್ನು ತಿಳಿದುಕೊಂಡ ನಂತರ ಶಾರದಾ ಹೀಗನ್ನುತ್ತಾಳೆ, ನೋಡಮ್ಮ, ನಾವಂತೂ ಎಲ್ಲಿಗೂ ಬರೋದಿಲ್ಲ, ಇಲ್ಲೇ ಇರ್ತೀವಿ. ನೀನು ರಮೇಶ್ ಇಬ್ರು ಕೂಡ ಆ ಮನೆಗೆ ಹೊರಟು ಹೋಗಿ. ನೀವು ಸಂತೋಷವಾಗಿರೋದೇ ಅಲ್ವಾ ನಮಗೆ ಬೇಕಾಗಿದ್ದು. ಇನ್ನು ಮೇಲಿಂದ ನಾವು ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಬದುಕೋಣ. ನಾವು ಮಾಡಿದ ಸಾಲ ಕಟ್ಟಲಾಗದೆ ಅಲ್ವಾ ನೀವು ಕೂಡ ನಮ್ಮ ಹಾಗೆ ಹಸುವೆಯಿಂದ ಇರಬೇಕಾಗಿ ಬಂದಿದ್ದು. ನಿಮ್ ಪಾಡಿಗೆ ನೀವು ಹೊರಟೋಗಿ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ನೀವೇನ್ ಕೊಟ್ರು ನಾವು ತಗೋತೀವಿ. ಆ ಮಾತಿಗೆ ಅನಾಮಿಕಂಗೆ ದುಃಖವೆನಿಸುತ್ತದೆ. ಆದರೆ ತಪ್ಪಲಾರದ ಪರಿಸ್ಥಿತಿಯಲ್ಲಿ ಆ ಮನೆಗೆ ಹೋಗಬೇಕಾಗಿ ಬರುತ್ತೆ. ಅಲ್ಲಿ ಅನಾಮಿಕ ಸಂತೋಷದಿಂದ ಇರುತ್ತಾಳೆ. ಹಳೆ ಕಿಚನ್ನಿನ ಕಷ್ಟಗಳು ನಿಜಕ್ಕೂ ಇರುವುದಿಲ್ಲ, ಸಂತೋಷದಿಂದ ಇರುತ್ತೆ. ವಾರಗಿತ್ತಿರಿಬ್ಬರು ಆನಂದದಿಂದ ಇರುತ್ತಾ ಅವರ ಅತ್ತೆ ಮಾವಂದಿರಿಗೆ ಬೇಕಾದ್ದನ್ನ ಕೊಡಿಸುತ್ತಾ ಅವರಿಗೆ ಸ್ವಲ್ಪ ದುಡ್ಡು ಸಹಾಯ ಮಾಡುತ್ತಾ ಸಂತೋಷದಿಂದ ಇರ್ತಾರೆ. ಅವರು ಕೂಡ ಚಿಕ್ಕದಾದ ಗಾಡಿಯನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಾ ಆನಂದದಿಂದ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.
ಅತ್ತೆ ಶಾರದಳ ಆರೋಗ್ಯ ಚೆನ್ನಾಗಿಲ್ಲದೆ ಹಾಸ್ಪಿಟಲ್ ನಲ್ಲಿರ್ತಾಳೆ. ಸ್ವಲ್ಪ ದಿನದ ನಂತರ ಆಕೆ ಆರೋಗ್ಯ ಚೇತರಿಸಿಕೊಂಡು ತಿರುಗಿ ಮನೆಗೆ ಬರುತ್ತಾಳೆ. ಆದರೆ ಡಾಕ್ಟರ್ ಆಕೆಗೆ ಹೆಚ್ಚಾಗಿ ಕೆಲಸ ಮಾಡಬಾರದು ಅಂತ ಹೇಳಿದ್ದರಿಂದ ಶಾರದಳ ಗಂಡ ಪ್ರಸಾದ್ ಒಬ್ಬ ಕೆಲಸದವಳನ್ನು ಏರ್ಪಾಟು ಮಾಡ್ತಾನೆ. ಆಕೆ ದಿನವೂ ಕೆಲಸವೆಲ್ಲ ಆದ ಮೇಲೆ ಶಾರದಳ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಏನೋ ಅಮ್ಮ, ಈ ಮಧ್ಯೆ ಯಾರು ಕೂಡ ಜಗಳ ಮಾಡ್ತಾನೇ ಇಲ್ಲ. ಜಗಳ ಇಲ್ಲದೆ ಜೀವನ ಎಂದ್ರೆ ಚೆನ್ನಾಗಿರಲ್ಲ. ನಾನು ಯಾವಾಗ್ಲೂ ಅನ್ಕೋತೀನಿ ಚೆನ್ನಾಗಿ ಜಗಳ ಇರೋ ಮನೆಗೆ ಕೆಲಸದವಳಾಗಿ ಹೋಗ್ಬೇಕು ಅಂತ. ಆ ಮಾತನ್ನು ಕೇಳಿ ಶಾರದ ಬಹಳ ಆಶ್ಚರ್ಯದಿಂದ ಬಹಳ ಬೇಸರಿಕೆಯಿಂದ ಹೀಗಂತಾಳೆ, ಯಾರಾದ್ರೂ ಪ್ರಶಾಂತವಾಗಿರೋ ಮನೇಲಿ ಇರ್ಬೇಕು ಅಂತ ಕೋರ್ಕೋತಾರೆ ಹೊರತು ಜಗಳವಾಗಿರುವ ಮನೇಲಿ ಇರ್ಬೇಕು ಅಂತ ಅಂದ್ಕೊಂಡು ಮೊದಲ ವ್ಯಕ್ತಿ ನಿನ್ನನ್ನೇ ನೋಡ್ತಾ ಇದ್ದೀನಿ. ಇನ್ನೊಂದ್ ವಿಷಯ ಹೇಳಮ್ಮ, ನನ್ ಗಂಡ ನನ್ ಜೊತೆ ಜಗಳವಾಡ್ಲಿಲ್ಲ ಅಂತ ವಿಚ್ಛೇದನ ಕೊಡ್ತೀನಿ ಎಂದೆ. ಆ ದಿನದಿಂದ ನಮ್ಮವನು ನನ್ನ ದಿನ ಬೈತಾನೇ ಇದ್ದಾನೆ, ನಾನು ಕೂಡ ಅವನ್ನ ಬೈತಾನೇ ಇರ್ತೀನಿ. ನಿನಗಾದ್ರೆ ನಾನಂದನೆ, ನಿನ್ನಂತವಳು ನನ್ನ ಯಾವತ್ತೂ ನೋಡಿಲ್ಲಮ್ಮ, ಬಹಳ ವಿಚಿತ್ರವಾಗಿದ್ಯಾ ನೀನು. ಅದಕ್ಕೆ ಕಾಂತ ದೊಡ್ಡದಾಗಿ ನಗುತ್ತಾಳೆ. ಇಷ್ಟರಲ್ಲಿ ಒಂದು ಜೆಸಿಬಿ ಶಬ್ದ ಕೇಳಿಸುತ್ತೆ. ಜೆಸಿಬಿ ಅತ್ತೆಯ ಮುಂದಿರುವ ಖಾಲಿ ಜಾಗವನ್ನು ಶುಭ್ರ ಮಾಡ್ತಾ ಇರುತ್ತೆ. ಆ ಶಬ್ದಕ್ಕೆ ಶಾರದ, ಏನೇ ಕಾಂತ, ಏನೋ ಮನೆ ಮುಂದೆ ಶಬ್ದವಾಗ್ತದೆ, ನೋಡ್ಬಾ ಹೋಗು. ಕಾಂತ ಸರಿ ಎಂದು ಹೇಳಿ ಮನೆ ಮುಂದಕ್ಕೆ ಹೋಗಿ ನೋಡುತ್ತಾಳೆ. ಅಲ್ಲಿ ಜೆಸಿಬಿ ಶುಭ್ರ ಮಾಡ್ತಾ ಇರುವುದನ್ನು ನೋಡಿ ಅಲ್ಲಿಗೆ ಹೋಗಿ ವಿಷಯವೇನೋ ಕೇಳ್ಕೊತಾಳೆ. ವಿಷಯ ತಿಳಿದುಕೊಂಡು ಸರಾಸರಿ ಅತ್ತೆ ಹತ್ರ ಬರ್ತಾಳೆ. ಏನು ಇಲ್ಲಮ್ಮ, ನಿಮ್ ಮನೆ ಮುಂದೆ ಖಾಲಿ ಜಾಗ ಇದೆ ಅಲ್ಲ, ಆ ಜಾಗನ ಯಾರೋ ಕೊಂಡ್ಕೊಂಡು ದೊಡ್ಡ ಮನೆ ಕಟ್ತಾ ಇದ್ದಾರಂತೆ. ಅಷ್ಟು ದೊಡ್ಡ ಜಾಗ ಯಾರು ಕೊಂಡ್ಕೊಂಡ್ರು? ಅಷ್ಟು ದೊಡ್ಡ ಜಾಗದಲ್ಲಿ ಅಷ್ಟು ಮನೆ ಕಟ್ಟೋದಂದ್ರೆ ಸಾಮಾನ್ಯದವರೆಲ್ಲ ಬಹಳ ದುಡ್ಡು ಇರೋರೇ ಕಟ್ತಾರೆ. ನಿಜವೇ ಅಮ್ಮ, ನಿಜವಾಗಿ ನಂಗೂ ಕೂಡ ಕೆಲಸ ಸಿಕ್ಕತ್ತೆ. ನಿಮ್ ಮನೇಲಿ ಆ ಮನೇಲಿ 2 ಮನೇಲಿ ಕೆಲಸ ಮಾಡ್ಕೊಂಡ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ. ಅಲ್ಲೂ ಜಗಳ ಇದ್ರೆ ಚೆನ್ನಾಗಿರುತ್ತೆ. ಅರೇ ಕಾಂತ, ಇನ್ನು ನೀನು ಈ ದಿನ ಹೋಗಿ ಬೇಗ ಬಂದ್ಬಿಡು. ನೀನೇನಾದ್ರೂ ಬೇಗ ಬಾರದಿದ್ರೆ ನಿನ್ ಕತೆ ಮಾಡ್ತೀನಿ. ಕಾಂತಮ್ಮ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ಖಾಲಿ ಜಾಗ ಶುಭ್ರ ಮಾಡುವುದು ಪೂರ ಆಗತ್ತೆ. ದಿನ ಕಳೆಯುತ್ತಿದ್ದ ಹಾಗೆ ಮನೆ ಕೂಡ ಕಟ್ಟುತ್ತಾರೆ. ಆ ಮನೆ ಗಾಜಿನಿಂದ ಮಿರಮಿರ ಮಿಂಚುತ್ತಾ ಇರುತ್ತೆ. ಶಾರದಾ ಮನೆಯನ್ನು ನೋಡಿ, ಈ ಮನೆ ಓನರ್ ಯಾರು ಏನೋ, ಒಂದು ಸಲವಾದ್ರೂ ನೋಡ್ಬೇಕು ಅಂತ ಆಸೆಯಾಗಿದೆ. ಅಂತವ್ರ ಜೊತೆ ಪರಿಚಯ ಹೆಚ್ಚಿಸ್ಕೊಂಡ್ರೆ ನಮಗೆ ಗೌರವ ಹೆಚ್ಚಾಗತ್ತೆ ಎಂದು ಎದುರು ನೋಡ್ತಾ ಇರ್ತಾಳೆ. ಆದ್ರೆ ಅಲ್ಲಿಗೆ ಯಾರೋ ಬಂದು ಹೋಗ್ತಾ ಇರ್ತಾರೆ. ಗೃಹ ಪ್ರವೇಶ ಕೂಡ ಪೂರ್ತಿಯಾಗಿ ಹೋಗುತ್ತೆ. ಗೃಹ ಪ್ರವೇಶ ಪೂರ್ತಿಯಾದ ಮೇಲಿಂದ ಕೆಲವು ದಿನ ಯಾರು ಅಲ್ಲಿಗೆ ಬರುವುದಿಲ್ಲ. ಆ ನಂತರ ಒಂದು ಕುಟುಂಬ ಅಲ್ಲಿಗೆ ಬರುತ್ತೆ. ಮಹೇಶ್ ಶಾಂತಿಯರ ಕುಟುಂಬ. ಅವರನ್ನು ನೋಡಿದ ಅತ್ತೆ, ನೀವೇ ನಾವು ಓನರ್ ಎಂದು ಕೇಳುತ್ತಾಳೆ. ಅದಕ್ಕೆ ಅವರು, ನಾವು ಓನರ್ ಅಲ್ಲ, ಬೇರೆಯವರು ಇದ್ದಾರೆ. ನಾವು ಮೇಲಿನ ಪೋರ್ಷನ್ ನಲ್ಲಿ ಬಾಡಿಗೆಗೆ ಬಂದ್ವಿ. ಅವರು ಸ್ವಲ್ಪ ದಿನದಲ್ಲಿ ಕೆಳಗಡೆ ಪೋರ್ಷನ್ಗೆ ಬರ್ತಾರಂತೆ ಎಂದು ಹೇಳುತ್ತಾಳೆ. ಹೌದಾ, ಸರಿ ಬಿಡಿ, ನಾವು ಎದುರು ಮನೇಲಿ ಇರ್ತೀವಿ. ಏನಾದ್ರೂ ಅಗತ್ಯವಿದ್ರೆ ಹೇಳಿ. ನಿಮಗೆ ಮನೆ ಕೆಲಸದವಳು ಬೇಕು ಅಂದ್ರೆ ಕೂಡ ಹೇಳಿ. ಪರವಾಗಿಲ್ಲ ರೀ, ನಮ್ಗೆ ಕೆಲಸ ಮಾಡೋದಕ್ಕೆ ಈ ದಿನ ಕೆಲಸದವಳು ಬರ್ತೀನಿ ಎಂದಿದ್ದಾಳೆ. ಇನ್ನೇನಾದ್ರೂ ಅಗತ್ಯವಿದ್ರೆ ನಿಮ್ಗೆ ಹೇಳ್ತೀವಿ. ಅದಕ್ಕೆ ಶಾರದಾ ನಗುತ್ತಾ ಉತ್ತರ ಹೇಳುತ್ತಾಳೆ. ಆ ನಂತರ ಶಾರದಾ ಆ ಮನೆಯ ರೆಂಟ್ ಬಗ್ಗೆ ಕೇಳುತ್ತಾಳೆ. ರೆಂಟ್ ಬಹಳ ಕಡಿಮೆನೇ ರೀ, ಬರೀ 6,000 ಮಾತ್ರನೇ. ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಏನು, ಇಷ್ಟು ದೊಡ್ಡ ಗಾಜಿನ ಮಹಲಿಗೆ ಕೇವಲ 6,000 ರೂಪಾಯಿನೇನಾ? ನಿಮ್ಮ ಓನರ್ ಬಹಳ ಒಳ್ಳೆಯವರಾಗಿದ್ದಾರೆ. ಹೌದು ರೀ, ಅವಳು ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದವರು. ಅವರಿಗೆ ದುಡ್ಡಿನ ಬೆಲೆ, ಮನುಷ್ಯನ ಕಷ್ಟದ ಬೆಲೆ ಗೊತ್ತು. ಅದಕ್ಕೆ ನಮ್ಗೆ ಬಹಳ ಕಡಿಮೆಗೆ ಬಾಡಿಗೆ ಕೊಟ್ಟಿದ್ದಾರೆ. ಯಾರೋ ಅವರು ಬಹಳ ಒಳ್ಳೆಯವರಾಗಿದ್ದಾರೆ ಎಂದು ಮಾತನಾಡುತ್ತಾ ಇರುವಾಗಲೇ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಅನಾಮಿಕಳನ್ನು ನೋಡಿದ ಶಾರದಾ, ನಿಮ್ಮ ಕೆಲಸದವಳು ಬಂದಿರೋ ಹಾಗಿದೆ, ನಾನು ಹೋಗ್ತಾ ಇದ್ದೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಹೇಶ್ ಅವರು ಶಾರದಳನ್ನ ಕರಿತಾ ಇರ್ತಾರೆ. ಆದರೆ ಆಕೆ ನಾನು ಹೋಗ್ತಾ ಇದ್ದೀನಿ, ಮತ್ತೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಹೊರಟು ಹೋಗುತ್ತಾಳೆ. ಇನ್ನು ಮಹೇಶ್ ಶಾಂತಿಯವರ ಜೊತೆ ಸೇರಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಇನ್ನು ಶಾರದಾ ಬಹಳ ಕೋಪದಿಂದ ಆ ಕಡೆ ಈ ಕಡೆ ತಿರುಗುತ್ತಿರುವ ಸಮಯದಲ್ಲಿ ಕಾಂತಮ್ಮ ಅಲ್ಲಿಗೆ ಬರ್ತಾಳೆ. ಬೋನಿನಲ್ಲಿ ಬಿದ್ದ ಇಲಿ ಹಾಗೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ದೀರಾ, ಏನ್ ನಡೀತು? ನನಗೆ ಏನು ನಡಿಲಿಲ್ಲ, ನಿಂಗೆ ನಷ್ಟ ನಡೀತು. ನನ್ ಸೊಸೆ ಅನಾಮಿಕದಳಲ್ಲ, ಅದೇ ನನ್ನ ದೊಡ್ಡ ಮಗ ಒಬ್ಬ ಬಡ ಹುಡುಗಿನ ಮದುವೆ ಮಾಡ್ಕೊಂಡಲ್ಲ, ಅದು ನಿನ್ನ ಪೋಸ್ಟ್ಗೆ ಕನ್ನ ಹಾಕದ್ಲು. ಏನಮ್ಮ, ಸರಿಯಾಗಿ ಹೇಳಿ, ನಂಗೆ ಅರ್ಥವಾಗ್ತಿಲ್ಲ. ಅಬ್ಬಾ, ಎದುರಿನ ಮನೆಗೆ ಬಾಡಿಗೆಗೆ ಒಂದು ಕುಟುಂಬ ಬಂದಿದೆ. ಅವ್ರ ಮನೆಯಲ್ಲಿ ಕೆಲಸದವಳಾಗಿ ಅನಾಮಿಕ ಕೆಲಸ ಮಾಡ್ತಾ ಇದ್ದಾಳೆ. ಹೋಗ್ಲಿ ಬಿಡಿ ಅಮ್ಮನವ್ರೆ, ಹುಡುಗಿ ಕೂಡ ಬದುಕ್ಬೇಕಲ್ಲ. ಹೌದೇ ಪಾಪ, 4 ಮನೆಯಲ್ಲಿ ಕೆಲಸ ಮಾಡಿದ್ರೆ ಬದುಕ್ತಾಳೆ. ನಮ್ಮ ಅವನಿಗೆ ಕೆಲಸ ಕೂಡ ಇಲ್ವಲ್ಲ, ಅದಕ್ಕೆ ಎಷ್ಟು ಕಷ್ಟ ಪಡ್ತಾ ಇರೋ ಹಾಗಿದೆ. ಆದ್ರೂ ಅವನಿಗೆ ಈ ಕರ್ಮವೇನುಕೋ, ನನ್ ಮಾತು ಕೇಳಿದ್ರೆ ಬಹಳ ದುಡ್ಡಿರುವ ಹುಡುಗಿ ಜೊತೆ ಮದುವೆ ಮಾಡ್ತಾ ಇದ್ದೆ. ಬಂದ ವರದಕ್ಷಿಣೆ ದುಡ್ಡಿನಿಂದ ಒಳ್ಳೆ ಬಿಸ್ನೆಸ್ ಇಟ್ಕೊಂಡು ಸಂತೋಷವಾಗಿರ್ತಾ ಇದ್ದ.
ಆ ಮಾತಿಗೆ ಕಾಂತಮ್ಮ ಏನು ಉತ್ತರ ಕೊಡದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊತಾ ಇರ್ತಾಳೆ. ಬಹಳ ಸಮಯದ ನಂತರ ಕಾಂತಮ್ಮ ಅಲ್ಲಿಂದ ಹೊರಗೆ ಬರುತ್ತಾಳೆ. ಆಗಲೇ ಎದುರಿನ ಮನೆಯಲ್ಲಿರುವ ಶಾಂತಿ ಆಕೆಯನ್ನ ಕರೆಯುತ್ತಾಳೆ. ಕಾಂತಮ್ಮ ಆಕೆ ಹತ್ರ ಹೋಗ್ತಾಳೆ. ಏನಮ್ಮ ಕರೆದ್ರಿ? ಏನು ಇಲ್ಲಮ್ಮ, ನಮ್ಮ ಹತ್ರ ಕೆಲಸ ಮಾಡುವ ಕೆಲಸದವಳು ಬಿಟ್ಟಿದ್ದಾಳೆ. ಈ ದಿನದಿಂದ ನೀವು ಕೆಲಸದಲ್ಲಿ ಸೇರ್ತೀರಾ? ಯಾಕೆ ಸರಲ್ಲಮ್ಮ, ಬನ್ನಿ, ನಿಮ್ ಮನೆನ ನಮ್ಮ ಮನೆ ಹಾಗೆ ನೋಡ್ಕೋತೀನಿ ಎಂದು ತನ್ನ ಜೊತೆ ಒಳಗಡೆ ಹೋಗುತ್ತಾಳೆ. ಮನೆಯಲ್ಲಿರುವ ಅನಾಮಿಕಳನ್ನು ನೋಡಿ, ಏನಮ್ಮ ಕೆಲಸದವಳು ಇಲ್ಲೇ ಇದ್ದಾಳಲ್ಲ, ಕೆಲಸದವಳು ಬಂದಿಲ್ಲ ಅಂತ ಇದ್ದೀರಾ? ಅನಾಮಿಕ ಅವ್ರೆ, ನೀವು ಮನೇಲಿ ಕೆಲಸ ಮಾಡ್ತಾ ಇಲ್ವಾರಿ? ಆ ಮಾತನ್ನು ಕೇಳುತ್ತಲೇ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾರೆ. ಕಾಂತ, ಈಗ ನಾನು ಕೆಲಸ ಮಾಡಕ್ ಹೋಗ್ತಾ ಇಲ್ಲ, ನಮ್ಮವರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಸ್ವಲ್ಪ ದುಡ್ಡಿನಿಂದ ವ್ಯಾಪಾರ ಶುರು ಮಾಡಿದೀವಿ. ವ್ಯಾಪಾರ ಚೆನ್ನಾಗಿ ಸಕ್ಸಸ್ ಆಗಿದ್ದರಿಂದ ಈಗ ಚೆನ್ನಾಗೇ ಇದ್ದೀವಿ. ಇನ್ನು ಯಾವ ಮನೆಗೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಿಜಕ್ಕೂ ನಾನು ಇಲ್ಲಿಗೆ ಕೆಲ್ಸಕ್ಕಾಗಿ ಬಂದೆ ಹೊರತು, ಆದ್ರೆ ಇವರು ನನ್ನನ್ನು ಕೆಲ್ಸಕ್ಕೆ ಇಟ್ಕೋತಾ ಇಲ್ಲ. ಇನ್ನು ಕೆಲ್ಸಕ್ಕೆ ಏನಮ್ಮ, ಈಗ ಚೆನ್ನಾಗಿ ಸಂಪಾದಿಸ್ತಾ ಇದ್ದಾರಲ್ಲ, ನಿಮ್ಮವರಿಗೆ ಕೆಲಸ ಬಂದಿದೆ ಅಂತದ್ದು ಯಾಕೆ ಕೆಲ್ಸಕ್ಕೆ ಹೋಗೋದು ಹೇಳಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ, ನಿಜಕ್ಕೂ ನೀವಿಬ್ರು ಯಾಕೆ ಹೀಗೆ ಮಾತಾಡ್ಕೋತಾ ಇದ್ದೀರಾ? ನನ್ಗೇನು ಅರ್ಥವಾಗ್ತಾ ಇಲ್ಲ. ಇದ್ರಲ್ಲಿ ಅರ್ಥವಾಗದೆ ಇರೋದಕ್ಕೆ ಏನಿದೆ ರೀ? ನಿಮ್ಮ ಮನೆ ಎದುರಿಗಿರೋದು ನಮ್ಮ ಅತ್ತೆಯವರ ಮನೆ. ನನ್ ಗಂಡ ರಮೇಶ್ ನಂದು ಪ್ರೇಮ ವಿವಾಹ. ಅದಕ್ಕೆ ನಮಗೆ ದುಡ್ಡಿಲ್ಲ ಅಂತ ನಮ್ಮತ್ತೆ ನಮ್ಮನ್ನ ಮನೆಯಿಂದ ಹೊರಗಟ್ಟಿದ್ರು. ನಾವು ಹೊರಗೆ ಹೋಗಿ ಬೇರೆ ಸಂಸಾರ ಇಟ್ಕೊಂಡ್ವಿ. ಅವರು ಉದ್ಯೋಗವಿಲ್ಲದ ಸಮಯದಲ್ಲಿ ನಾನು ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹಾಗೆ ನನ್ಗೆ ಕಾಂತಮ್ಮ ಪರಿಚಯವಾದ್ಲು ಎಂದು ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಅದನ್ನು ಕೇಳಿದ ಶಾಂತೆ, ನೀವು ಬಹಳ ಕಷ್ಟಪಟ್ಟಿದ್ದೀರಾ, ಆದ್ರಿಂದ ಈಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀರಾ. ಆ ಮಾತನ್ನು ಕೇಳುತ್ತಲೇ ಕಾಂತಮ್ಮ ಆಶ್ಚರ್ಯ ಹೋಗುತ್ತಾಳೆ. ಏನೋ ಈ ಬಿಲ್ಡಿಂಗ್ ಅನಾಮಿಕಾ ಅವರದ್ದ? ಅದಕ್ಕೆ ಶಾಂತಿ ಹೌದು ಎಂದು ಉತ್ತರ ಹೇಳುತ್ತಾಳೆ. ಅನಾಮಿಕಾ ಅಮ್ಮನವ್ರೆ, ಈಗ ನೀವು ನಮ್ಮ ಅತ್ತೆಯವರಿಗಿಂತ ಬಹಳ ದುಡ್ಡಿರುವವರು. ಈಗ ನಿಮ್ಮ ಅತ್ತೆ ಬಾಯಿ ಬಿದ್ದೋಗುತ್ತೆ ಬಿಡಿ. ಆ ಮಾತಿಗೆ ಅನಾಮಿಕೆ ಏನು ಮಾತನಾಡುವುದಿಲ್ಲ. ಕಾಂತಮ್ಮ ಮನೆ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೋಗುತ್ತಾ ಇರುವಾಗ, ಕಾಂತಮ್, ಏನೋ ಅಂದ್ಕೊಳ್ದೆ ಇದ್ರೆ ನನಗೆ ಮನೇಲಿ ಸಹಾಯ ಮಾಡೋದಕ್ಕೆ ನಾಳೆ ಬರ್ತೀಯಾ? ನಾವು ಮನೆಗೆ ಬರ್ತಾ ಇದೀವಿ. ನಾಳೆ ನಮ್ಮವ್ರು ಕೂಡ ಇರ್ತಾ ಇಲ್ಲ. ಮನೆ ಜೋಡಿಸ್ಲಿಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಬರಲ್ಲ ಅಮ್ಮನವ್ರೆ? ತಪ್ಪದೇ ಬರ್ತೀನಿ. ಯಾಕೆ ನೀನು ನಂಗೆ ಅಮ್ಮನವ್ರು ಅಂತ ಕರೀತಾ ಇದ್ಯಾ? ಅನಾಮಿಕಾ ಅಂತಾನೆ ಕರಿ. ನಮ್ಗೆ ದುಡ್ಡು ಮಾತ್ರ ಬಂದಿದೆ ಅಷ್ಟೇ ಹೊರತು ಪಗುರು ಬಂದಿಲ್ಲ. ಆ ಮಾತಿಗೆ ಕಾಂತಮ್ ನಗುತ್ತಾ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮಾರನೇ ದಿನ ಅನಾಮಿಕಾ ಕಾಂತಮ್ ಇಬ್ಬರು ಮನೆ ಜೋಡಿಸುತ್ತಾ ಇರುವಾಗ ಶಾರದಾ ನೋಡ್ತಾಳೆ. ಕಾಂತಮ್ ಅಲ್ಲಿ ಕೆಲಸ ಮುಗಿಸಿಕೊಂಡು ಶಾರದಾ ಅವರ ಮನೆಗೆ ಹೋಗುತ್ತಾಳೆ. ಏನೋ ಅದ್ರ ಹತ್ರ ಕೆಲಸ ಮಾಡ್ತಾ ಇದೀಯಾ? ಎಲ್ಲ ಬಿಟ್ಟು ಬಾಡಿಗೆಗೇನೋ ಇಲ್ಲಿಗೆ ಬಂದಿದ್ದಾರಾ? ಆದ್ರೂ 6,000 ರೂಪಾಯಿ ಅವ್ರೇನ್ ಕಟ್ತಾರೆ ಬಿಡಿ. ಬಾಡಿಗೆ ಕಟ್ಟಬೇಕಾದ ಅಗತ್ಯ ಅವ್ರಿಗೇನಮ್ಮ, ಮನೇನೆ ಅವ್ರದ್ದು. ಆ ಮಾತು ಕೇಳುತ್ತಲೇ ಅತ್ತೆ ಆಶ್ಚರ್ಯ ಹೋಗಿ, ಬುದ್ಧಿ ಹೋಯ್ತಾ ಏನೋ, ಅದಕ್ಕೆ ಎಷ್ಟು ದೊಡ್ಡ ಮನೆ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ಕಾಂತಮ್ ನಡೆದ ವಿಷಯವೆಲ್ಲ ವಿವರವಾಗಿ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಶಾರದಾ, ಹೋಗ್ಲಿ ಬಿಡು, ಅವರು ಚೆನ್ನಾಗಾದ್ರು, ಎಲ್ಲಿದ್ರು ಸಂತೋಷವಾಗಿದ್ರೆ ಸಾಕು. ಮತ್ತೇನು ಮಾತು ಬದಲಾಯಿಸ್ತಾರಮ್ಮ ನೀವು? ಅನಾಮಿಕಾಗ್ ಮಾತ್ರ ದುಡ್ಡು ಬಂದ್ರು ಬಾರ್ದೇ ಇದ್ರು ಯಾವತ್ತೂ ಒಂದೇ ತರ ಇದ್ದಾಳೆ. ನೀವು ಅನಾಮಿಕಾ ಅವ್ರಿಗೆ ದುಡ್ಡು ಬರ್ತಲೇ ಬರೇ ಮಾತು ಬದಲಾಯಿಸ್ತಾ ಇದ್ದೀರಿ. ಯಾವಾಗ್ಲೂ ಅವಳಿಗೆ ಬೈತಾ ಶಾಪನಾರ್ಥ ಹಾಕುವ ನೀವು ಒಳ್ಳೇದು ಕೋರ್ಕೋತಾ ಇದ್ದೀರಿ ಅಂದ್ರೆ ಚೆನ್ನಾಗಿದೆ ಅಮ್ಮ. ಏನೇ ಬೈಗಳು ಶುರು ಮಾಡ್ದೆ? ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡ್ಕೋ. ಇದ್ದದ್ದಿದ್ದಾಗ ಹೇಳಿದ್ರೆ ಯಾಕಷ್ಟೊಂದು ಕೋಪ ಎಂದು ಕಾಂತಮ್ಮ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ. ಶಾರದಾ ಹೇಗಾದರೂ ಅನಾಮಿಕಾ ಅವರ ಹತ್ರಕ್ಕೆ ಹೋಗಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದರೆ ಕಾಂತಮ್ ಮಾತ್ರ ಅಡ್ಡಪಡಿಸ್ತಾ ಇರ್ತಾಳೆ. ಯಾಕೆಂದ್ರೆ ಅನಾಮಿಕಾ ಅವರ ಕುಟುಂಬ ಬಹಳ ಸಂತೋಷದಿಂದ ಇರುತ್ತೆ. ಆಕೆ ಕಾಲಿಟ್ಟರೆ ಮತ್ತೆ ಅವರ ಸಂಸಾರದಲ್ಲಿ ಬೆಂಕಿ ಹಚ್ಚುತ್ತಾಳೆ ಎಂದು ಉದ್ದೇಶದಿಂದ ಶಾರದಳನ್ನು ಅನಾಮಿಕಳ ಹತ್ರ ಸೇರೋದಕ್ಕೆ ಬಿಡೋದಿಲ್ಲ. ಇನ್ನು ಕೆಲ ದಿನಗಳ ನಂತರ ಕಾಂತಮ್ ಪೂರ್ತಿಯಾಗಿ ಶಾರದಳ ಹತ್ರ ಕೆಲಸ ಬಿಟ್ಟು ಅನಾಮಿಕಳ ಹತ್ರನೇ ಕೆಲಸಕ್ಕೆ ಸೇರ್ತಾಳೆ. ಇನ್ನು ಆಗಿನಿಂದ ಶಾರದಾ ನಿಜಕ್ಕೂ ಆ ಮನೆಯೊಳಗೆ ಹೋಗೋದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ. ಏನಾದರೂ ಶಾರದಳಂತ ಸ್ವಾರ್ಥಪರರು ಅನಾಮಿಕಳಂತ ಒಳ್ಳೆಯವರ ಹತ್ತಿರ ಸೇರದೇ ಇರೋದೇ ಒಳ್ಳೆಯದು. ಇಂತಹ ಒಳ್ಳೆ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.